ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದಿಂದ ಪ್ರತೀಕಾರ ಪಡೆಯೋದು ಖಚಿತ. ಆದರೆ ಯಾವಾಗ, ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತಲ್ಲದಿದ್ರೆ ನಾಳೆ ಪಾಕಿಸ್ತಾನ ಹಾಗೂ ಅದರ ಸಹಾಯದಿಂದ ಬೆಳೀತಾ ಇರುವ ಭಯೋತ್ಪಾದಕರು ಪಹಲ್ಗಾಮ್ ದಾಳಿಯ ಪರಿಣಾಮಗಳನ್ನ ಎದುರಿಸಲೇಬೇಕಾಗತ್ತೆ. ಭಾರತ ತನ್ನ ಶತ್ರುಗಳನ್ನ ಸುಮ್ಮನೆ ಬಿಡುವುದಿಲ್ಲ. ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ವೈಮಾನಿಕ ದಾಳಿಯ ಮೂಲಕ ಪಾಕಿಸ್ತಾನ ಇದಕ್ಕೆ ಗುರುತುಗಳನ್ನ ಕಂಡಿದೆ. ಇದೀಗ ಈ ಸೇಡು ತೀರಿಸಿಕೊಳ್ಳೋದು ಮೋದಿ ಸರ್ಕಾರಕ್ಕೆ ಇಂದಿರಾ ಗಾಂಧಿಯ ಜಾಗ್ವಾರ್ ಸಹಾಯ ಮಾಡಲಿದೆ. ಈ ಜಾಗ್ವಾರ್ ಕಳೆದ 25 ವರ್ಷಗಳಿಂದ ಬೇಟೆಗಾಗಿ ಕಾದು ಕುಳಿತಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಮೋದಿ ಸರ್ಕಾರದ ಬಾಹುಬಲಿ ಅಂದ್ರೆ ರಾಫೆಲ್ ಜೊತೆಗೆ ಇಂದಿರೆಯ ಜಾಗ್ವಾರ್ ಅಲ್ಲಿರತ್ತೆ. 25 ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ನನ್ನ ಶಕ್ತಿಯನ್ನ ತೋರಿಸಿದ ಅದೇ ಜಾಗ್ವಾರ್ ಸದ್ಯ ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನವೆರಡೂ ಯುದ್ಧದ ಅಂಚಿನಲ್ಲಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಮೋದಿ ಸರ್ಕಾರದ ರಾಫೆಲ್ ಜೊತೆಗೆ ಇಂದಿರೆಯ ಜಾಗ್ವಾರ್ ಕೂಡ ಅಲ್ಲಿರುತ್ತೆ. 25 ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ತನ್ನ ಶಕ್ತಿಯನ್ನ ತೋರಿಸಿದ್ದು ಇದೇ ಜಾಗ್ವಾರ್. ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ಇವೆರಡು ಯುದ್ಧದ ಅಂಚಿನಲ್ಲಿವೆ. ಎರಡು ದೇಶಗಳ ನಡುವೆ ಯಾವುದೇ ಸಮಯದಲ್ಲಿ ಯುದ್ಧ ನಡೆಯಬಹುದು. ಸಂಪೂರ್ಣ ಯುದ್ಧ ನಡೆಯದೇ ಹೋದ್ರೂ ಭಾರತ ಖಂಡಿತವಾಗಿಯೂ ಸೇಡು ತೀರಿಸಿಕೊಳ್ಳುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ವಿರುದ್ಧದ ಹೋರಾಟದಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನ ಜಾಗ್ವಾರ್ ಪಾತ್ರ ಮಹತ್ವದ್ದು. ಭಾರತೀಯ ವಾಯುಪಡೆಯ ಜಾಗ್ವಾರ್ ಬಹು ಉಪಯೋಗಿ ಯುದ್ಧ ವಿಮಾನ. ಭೂದಾಳಿಯಿಂದ ಹಿಡಿದು ವಾಯುದಾಳಿಯವರೆಗೆ ಎಲ್ಲ ರೀತಿಯ ಕಾರ್ಯಾಚರಣೆಗಳನ್ನ ನಿರ್ವಹಿಸುವಲ್ಲಿ ಜಾಗ್ವಾರ್ ಪರಿಣತಿ ಹೊಂದಿದೆ. ಜಾಗ್ವಾರ್ ಅನ್ನ ಭಾರತೀಯ ವಾಯುಪಡೆಯ ಕತ್ತಿ ಅಂತ ಕರೆಯಲಾಗುತ್ತೆ. ಇಂದಿರಾ ಕಾಲದಿಂದಲೂ ಅಂದ್ರೆ 1970ರ ದಶಕದಿಂದಲೂ ಇದು ವಾಯುಪಡೆಯ ಹೆಮ್ಮೆ. ಆದರೆ ಈಗ ಭಾರತ ಇದಕ್ಕಿಂತ ಹೆಚ್ಚು ಅಪಾಯಕಾರಿ ಯುದ್ಧ ವಿಮಾನಗಳನ್ನ ಪಡೆದುಕೊಂಡಿದೆ. ಆದರೆ ಇದನ್ನ ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಕಾಲಕಾಲಕ್ಕೆ ನವೀಕರಿಸಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಜಾಗ್ವಾರ್ ಎಲ್ಒಸಿ ಅಂದ್ರೆ ನಿಯಂತ್ರಣ ರೇಖೆಯ ಬಳಿಯಿರುವ ಪಾಕಿಸ್ತಾನಿ ಮಿಲಿಟರಿ ನೆಲೆಗಳು, ಫಿರಂಗಿಗಳು, ಭಯೋತ್ಪಾದಕ ಶಿಬಿರಗಳನ್ನ ನಾಶಪಡಿಸಬಹುದು. ಅದರ ಕೆಳಮಟ್ಟದ ಹಾರುವ ಸಾಮರ್ಥ್ಯದಿಂದ ಅದು ದಾಳಿ ಮಾಡಿ ಹಿಂತಿರುಗತ್ತೆ. ಆದರೆ ಪಾಕಿಸ್ತಾನದ ರಾಡಾರ್ಗೆ ಇದನ್ನ ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ. ಜಾಗ್ವಾರ್ ಭಾರತೀಯ ವಾಯುಪಡೆಯ ಅತ್ಯಂತ ಪ್ರಮುಖ ಯುದ್ಧ ವಿಮಾನ. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯಿತು. ಅದಾದ ನಂತರ ಜಾಗ್ವಾರ್ನಂತಹ ಯುದ್ಧ ವಿಮಾನಗಳ ಅಗತ್ಯವನ್ನ ಅನುಭವಿಸಲಾಯಿತು. ಪಾಕಿಸ್ತಾನದೊಂದಿಗಿನ ಯುದ್ಧದ ನಂತರ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಇಂದಿರಾ ಗಾಂಧಿ ಮೊದಲು ಅದನ್ನ ಖರೀದಿಸಲು ನಿರ್ಧರಿಸಿದ್ರು. ಜಾಗ್ವಾರ್ ಬ್ರಿಟಿಷ್ ಫ್ರೆಂಚ್ ಸೆಪಿಕ್ಯಾಟ್ ಡೀಪ್ ಪೆನೆಟ್ರೇಷನ್ ಸ್ಟ್ರೈಕ್ ವಿಮಾನವಾಗಿದೆ. 1971ರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಭಾರತೀಯ ವಾಯುಪಡೆಯ ಆಧುನೀಕರಣ ಯೋಜನೆಯ ಭಾಗವಾಗಿ ಇದನ್ನು ಆಯ್ಕೆ ಮಾಡಲಾಯಿತು. 1970ರ ದಶಕದಲ್ಲಿ ವಾಯುಪಡೆಯ ಆಳವಾದ ದಾಳಿ ಮತ್ತು ಗ್ರೌಂಡ್ ಅಟ್ಯಾಕ್ ಸಾಮರ್ಥ್ಯಗಳನ್ನು ಬಲಪಡಿಸಲು ಜಾಗ್ವಾರ್ಗೆ ಆದ್ಯತೆ ನೀಡಲಾಯಿತು. ಇದಾದ ನಂತರ 1978ರಲ್ಲಿ ಇಂದಿರಾ ಸರ್ಕಾರದ ಅವಧಿಯಲ್ಲಿಯೇ ಭಾರತವು ಯುಕೆಯ ರಾಯಲ್ ಏರ್ಫೋರ್ಸ್ನಿಂದ 18 ಜಾಗ್ವಾರ್ ವಿಮಾನಗಳನ್ನು ಖರೀದಿಸಲು ಒಪ್ಪಂದ ಮಾಡಿಕೊಳ್ತು. ಇಷ್ಟೇ ಅಲ್ಲ, ಭಾರತದಲ್ಲಿ HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ವಿಮಾನವನ್ನು ತಯಾರಿಸಲು ಪರವಾನಗಿ ಪಡೆದುಕೊಂಡಿದೆ. ಇಂದಿರಾ ಅವರ ಈ ಕ್ರಮದಿಂದಾಗಿ 1979ರಲ್ಲಿ ಮೊದಲ ಜಾಗ್ವಾರ್ ಭಾರತೀಯ ವಾಯುಪಡೆಗೆ ಸೇರಿತು. ಆದಾಗ್ಯೂ ಆ ಸಮಯದಲ್ಲಿ ಮೊರಾರ್ಜಿ ದೇಸಾಯಿ ಅವರ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿತ್ತು. ಪೂರೈಕೆಯ ಸಮಯದಲ್ಲಿ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ರು. ಒಪ್ಪಂದದ ಸಿದ್ಧತೆಗಳು, ಮಾತುಕತೆಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆ ಎಲ್ಲವೂ 1971ರಿಂದ 77ರವರೆಗಿನ ಇಂದಿರಾ ಗಾಂಧಿಯವರ ಅಧಿಕಾರದ ಅವಧಿಯಲ್ಲಿ ನಡೆದವು. ಅದರ ಆಗಮನದೊಂದಿಗೆ ಭಾರತೀಯ ವಾಯುಪಡೆಯ ಬಲ ಡಬಲ್ ಆಗಿದೆ. ಪಾಕಿಸ್ತಾನ ಈಗಾಗಲೇ ಭಾರತದ ಶಮ್ಶೇರ್ ಅಂದ್ರೆ ಜಾಗ್ವಾರ್ ಶಕ್ತಿಯನ್ನ ಕಂಡಿದೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ಗೆಲುವಿನಲ್ಲಿ ಜಾಗ್ವಾರ್ ಪ್ರಮುಖ ಪಾತ್ರ ವಹಿಸಿದೆ. ಈ ಜಾಗ್ವಾರ್ನಿಂದಾಗಿ ಪಾಕಿಸ್ತಾನ ಮಂಡಿಯೂರಿ ಓಡಿ ಹೋಗಬೇಕಾಯಿತು. ಇದನ್ನ ಸರ್ಕಾರ ವಿಚಕ್ಷಣ ಕಾರ್ಯಾಚರಣೆಗಳು, ನಿಖರವಾದ ದಾಳಿಗಳಿಗಾಗಿ ನಿಯೋಜಿಸಿತ್ತು. ಕಾರ್ಗಿಲ್ ಯುದ್ಧದ ಸಮಯದಲ್ಲೇ ಜಾಗ್ವಾರ್ಗಳು ಲೇಸರ್ ಗೈಡೆಡ್ ಬಾಂಬ್ಗಳು, ರಾಕೆಟ್ಗಳೊಂದಿಗೆ ಎತ್ತರದ ಗುರಿಗಳ ಮೇಲೆ ದಾಳಿ ಮಾಡಿದ್ವು. ಇದು ಪಾಕಿಸ್ತಾನಿಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿತು. ಈಗ ದಾಳಿ ನಡೆದ್ರೆ ರಾಫೆಲ್ ನಂತರ ಮೋದಿ ಸರ್ಕಾರಕ್ಕೆ ದೊಡ್ಡ ಅಸ್ತ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಪಾಕಿಸ್ತಾನದ ಮೇಲೆ ಭಾರತ ದಾಳಿ ನಡೆಸೋ ಭೀತಿ ಉಂಟಾಗಿದೆ. ಇದರಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆತಂಕದ ವಾತಾವರಣ.
ಈ ನಡುವೆ ಆಹಾರ ವಸ್ತು ಸಂಗ್ರಹಿಸಿಟ್ಟುಕೊಳ್ಳುವಂತೆ ಗಡಿಭಾಗದ ಜನತೆಗೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ನೀಲಂ ಕಣಿವೆಗೆ ತೆರಳದಂತೆ ಪ್ರವಾಸಿಗರಿಗೆ ನಿರ್ದೇಶನ ನೀಡಲಾಗಿದೆ. ಕರಾಚಿ, ಲಾಹೋರ್ ವಾಯು ನೆಲೆಗಳು ದಿನದ 8 ತಾಸು ಬಂದ್. ಪಹಲ್ಗಾಮ್ ದಾಳಿಯ ನಂತರ ಭಾರತದೊಂದಿಗೆ ಹೆಚ್ಚುತ್ತಾ ಇರುವ ಉದ್ವಿಗ್ನತೆಯ ನಂತರ ಆಹಾರವನ್ನು ಸಂಗ್ರಹಿಸಲು ಪಾಕ್ ನಾಗರಿಕರ ಬಳಿ ಮನವಿ ಮಾಡಿದೆ. ಪಿಒಕೆಯಲ್ಲಿರುವ ನಾಗರಿಕರಿಗೆ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಲು ಸೂಚನೆ ನೀಡಲಾಗಿದೆ. ಮಿಲಿಟರಿ ಉಲ್ಬಣಗೊಳ್ಳುವ ಭೀತಿಯ ನಡುವೆ ಪಾಕ್ ಆಕ್ರಮಿತ ಕಾಶ್ಮೀರದ ಅಧಿಕಾರಿಗಳು 1,000ಕ್ಕೂ ಹೆಚ್ಚು ಧಾರ್ಮಿಕ ಶಾಲೆಗಳನ್ನು 10 ದಿನಗಳವರೆಗೆ ಮುಚ್ಚಲು ಆದೇಶಿಸಿದ್ದಾರೆ. 26 ಜನರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಏರ್ಪಟ್ಟಿದೆ. ಹೀಗಾಗಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಸರ್ಕಾರ 29 ಜಿಲ್ಲೆಗಳಲ್ಲಿ ತುರ್ತು ಎಚ್ಚರಿಕೆ ಸೈರನ್ಗಳನ್ನು ಅಳವಡಿಸಲು ಪ್ರಾರಂಭ ಮಾಡಿದೆ. ಯಾವುದೇ ವೈಮಾನಿಕ ಬೆದರಿಕೆಗಳ ಬಗ್ಗೆ ನಾಗರಿಕರಿಗೆ ಎಚ್ಚರಿಕೆ ನೀಡಲು ಮಿಲಿಟರಿಯ ಮೇಲಾಗುವ ಅಪಾಯವನ್ನು ತಗ್ಗಿಸಲು ಸೈರನ್ ಬಳಸಲಾಗುತ್ತೆ. ಈ ಮೂಲಕ ಪಾಕಿಸ್ತಾನ ಭಾರತ ಯುದ್ಧ ಸಾರಬಹುದು ಅನ್ನೋ ಭಯದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ.